ನಮಸ್ಕಾರ ವೀಕ್ಷಕರೆಲ್ಲರಿಗೂ ಕನ್ನಡ ಆಸ್ಟ್ರ ಮೀಡಿಯಾ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಗುರುಗಳಾದ ಶ್ರೀ ಸಂತೋಷ್ ಭಟ್ ಗುರುಜಿಯವರು, ದೀಪೈಕ್ಷಿಣಿ ಆರಾಧಕರು ಹಾಗೂ ಪ್ರಶ್ನಾಶಾಸ್ತ್ರ ತಂತ್ರಜ್ಞರು. ನಮಸ್ಕಾರ ಗುರುಗಳೇ. ನಮಸ್ಕಾರ. ಕೆಲವೊಂದು ವಿಚಾರಗಳು ಮತ್ತು ಸಮಸ್ಯೆಗಳಿಗೆ ಸರಳ ಪರಿಹಾರಗಳನ್ನ ಗುರುಗಳು ನಮಗೆ ಇವತ್ತು ತಿಳಿಸ್ಕೊಡ್ತಾರೆ. ಬನ್ನಿ ಕೇಳೋಣ. ಗುರುಗಳೇ ಮತ್ತೊಮ್ಮೆ ನಮಸ್ತೆ. ಗುರುಗಳೇ, ಇವಾಗ ಸರಳವಾಗಿ ಪರಿಹಾರಗಳು ಬೇಕಾಗಿದೆ. ಏನಪ್ಪ ಅಂದರೆ ಕೆಲವರಿಗೆ ಆರೋಗ್ಯದ ಸಮಸ್ಯೆಗಳಿರುತ್ತೆ, ಆರೋಗ್ಯವಾಗಲಿ ಅಥವಾ ಮನೆಯ ಅಭಿವೃದ್ಧಿ ಆಗಲಿ, ಮತ್ತು ಇನ್ನಿತರ ಕೆಲವೊಂದು ಹಣಕಾಸಿನ ಸಮಸ್ಯೆಗಳಿಂದ ಇರ್ತಾರೆ. ಅದ್ರ ಬಗ್ಗೆ ಏನಾದರೂ ಸರಳವಾಗಿ ಪರಿಹಾರಗಳು ನಿಮ್ಮಿಂದ ತಿಳಿಸ್ಕೊಡಿ ಗುರುಗಳೇ. ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನೋಡಿ, ಎಷ್ಟೋ ಜನಕ್ಕೆ ಇವತ್ತಿನ ದಿವಸ ಪರಿಹಾರಗಳು ಅಂತ ಹೇಳಿದ ತಕ್ಷಣ ಬಹಳ ಒಂದು ಖರ್ಚು ಬಂದುಬಿಡುತ್ತೆ. ಆ ಖರ್ಚುಗಳನ್ನ ಮಾಡ್ಕೊಳಕ್ಕಾಗಲ್ಲ, ತುಂಬ ಕಷ್ಟದಲ್ಲಿದ್ದೀವಿ, ಸರಳವಾಗಿ ನಾವು ಮನೇಲೇ ಮಾಡ್ಕೊಳ್ಳುವಂಥ ಯಾವುದಾದ್ರು ಒಂದು ಪರಿಹಾರ ಇದ್ದರೆ ತಿಳಿಸಿ ಗುರುಗಳೇ ಅಂತ ಕೇಳ್ತಾರೆ ನಮ್ಮಲ್ಲೂ ಬಂದಾಗ. ಈಗ ನೀವು ಕೇಳಿರ್ತಕ್ಕಂಥದ್ದು ಅದೇ ಪ್ರಶ್ನೆನೇ. ಹಾಗಾಗಿ ಇವಾಗ ಒಂದು ಆರೋಗ್ಯಕ್ಕಾಗಲಿ ಅಥವಾ ಹಣಕಾಸಿಗಾಗಲಿ ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಗಾಗಲಿ, ಹಣವನ್ನು ಉಳಿಸೋಕ್ಕಾಗಲಿ ನಾವೊಂದು ಸರಳ ಪರಿಹಾರವನ್ನು ಜನಗಳಿಗೆ ತಿಳಿಸ್ಬೋದು. ಈ ಸರಳ ಪರಿಹಾರ ಅಂತಕ್ಕಂಥದ್ದು ಹೆಂಗಿರಬೇಕು ಗೊತ್ತಾ? ಈಗ ನಾವೇ ಏನೋ ಒಂದು ಸೃಷ್ಟಿ ಮಾಡಿ ಹೇಳೋ ಥರ ಇರಬಾರ್ದು. ಆ ಗ್ರಂಥದಲ್ಲಿ ಏನು ಒಂದು ವಿಷಯ ಕೊಟ್ಟಿದ್ದಾರೋ ಆ ಒಂದು ವಿಷಯವನ್ನು ನೇರವಾಗಿ ಜನಗಳಿಗೆ ತಲುಪಿಸೋವಂಥದ್ದು. ಇವತ್ತಿನ ದಿವಸ ಈ ನಮ್ಮ ಒಂದು ಕನ್ನಡ ಆಸ್ಟ್ರ ಮೀಡಿಯಾದಲ್ಲಿ ಏನು ನಾವು ಕೊಡ್ತಾ ಇದ್ದೀವಲ್ಲ ವಿಚಾರಗಳು, ಅದು ಬಂದುಬಿಟ್ಟು ಏನಂತ ಹೇಳಿದ್ರೆ ಮಹಾ ಋಷಿಮುನಿಗಳು ಬರೆದಿಟ್ಟಿರ್ತಕ್ಕಂಥ ವಿಚಾರ. ಅವ್ರು ಏನು ಹೇಳಿದ್ದಾರೆ? ಸೇರಿನ ವಿಚಾರ. ಸೇರು ಅಂತ ಹೇಳಿದ್ರೆ ಮನೆಗೆ ಸೊಸೆ ಅಥವಾ ಮಗಳು, ಆಯಿತಾ, ವಿಶೇಷವಾಗಿ ಬಂದ ತಕ್ಷಣ ಅಂದರೆ ಮೊದಲನೇ ಸಲ ಬಂದ ತಕ್ಷಣ ಸೇರನ್ನು ಇಟ್ಟು, ಅಕ್ಕಿ ತುಂಬಿಸಿ ಬೆಲ್ಲ ಇಟ್ಟು ಸೇರನ್ನು ಒದ್ದು ಒಳಗಡೆ ಬಾರಮ್ಮ ಅಂತ ಹೇಳ್ತಾರೆ. ಮತ್ತು ಸೇರನ್ನು ಹಳೆಯ ಒಂದು ಶತಮಾನಗಳಲ್ಲಿ ಅದನ್ನು ಸೇರಲ್ಲೇ ಅಳೆದು ಕೊಡ್ತಾಯಿದ್ರು. ಅಕ್ಕಿ ಆಗಲಿ, ಬೇಳೆ ಆಗಲಿ, ದವಸ ಧಾನ್ಯಗಳಾಗಲಿ, ಚಿನ್ನ ಆಗಲಿ, ಚಿನ್ನನೂ ಕೂಡ ಸೇರಲ್ಲಿ ಅಳೆದು ಕೊಡ್ತಾಯಿದ್ರು ಅವಾಗ, ಆ ಕಾಲದಲ್ಲಿ. ಸೊ ಅಷ್ಟು ಮಹತ್ತರವಾಗಿರ್ತಕ್ಕಂಥ ವಸ್ತು ಸೇರು. ಆದರೆ ಇವತ್ತಿನ ದಿವಸ ಯಾರು ಇಟ್ಕೊಳ್ತಾರೆ? ಮನೆಯಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ ಮಿಷಿನ್ಗಳು ಬಂದುಬಿಟ್ಟಿದೆ. ಹಾಗಾಗಿ ಯಾರೂ ಅಷ್ಟಾಗಿ ಬಳಸೋದಿಲ್ಲ. ಬೇಕು ಅಂದರೆ ಅಲ್ಲಿ ಇಲ್ಲಿ ಬಾಡಿಗೆಗೆ ತೊಗೊಂಬರೋದು ಅಥವಾ ಅವ್ರ ಮನೇಲಿ ಕೇಳೋದು, ಈ ಥರದ್ದಾಗುತ್ತೆ. ನಾನು ಹೇಳೋದೇನಪ್ಪ ಅಂದರೆ ಪ್ರತಿಯೊಂದು ಒಬ್ಬರು ಕೂಡ ಮನೆಯಲ್ಲಿ ಸೇರನ್ನು ಇಟ್ಕೋಬೇಕು. ಸೇರನ್ನು ಇಟ್ಕೊಂಡ್ರೆ ಆ ಸೇರಿನಲ್ಲಿ ಯಾವಾಗಲೂ ಕೂಡ ಮಹಾಲಕ್ಷ್ಮಿ ಇರ್ತಾಳೆ. ಅಷ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಎನರ್ಜಿ ಇರುತ್ತೆ. ಹಾಗಾಗಿ ಈ ಸೇರು ಅಂತಕ್ಕಂಥದ್ದು ನಾವು ಮನೇಲಿ ಇಟ್ಕೊಂಡಾಗ ಅದರಿಂದ ನಾವು ವಿಶೇಷವಾಗಿರ್ತಕ್ಕಂಥ ತಂತ್ರವನ್ನು ಮಾಡ್ಬೋದು ಅಂತ ಋಷಿ ಮುನಿಗಳು ಹೇಳಿದ್ದಾರೆ. ಯಾವ ಥರ ತಂತ್ರ ಅಂತ ಹೇಳಿದ್ರೆ, ಒಂದು ಸೇರನ್ನು ಇಟ್ಕೊಂಡು ಅರಿಶಿಣದ ಕೊಂಬು, ಒಂದು 50 ಗ್ರಾಮು, 100 ಗ್ರಾಮು, 200 ಗ್ರಾಮು, ಎಷ್ಟು ಶಕ್ತಿಯೋ ಅಷ್ಟು ಆ ಅರಿಶಿಣದ ಕೊಂಬನ್ನು ತೊಗೋಬೇಕು. ಮತ್ತು ಒಂದು ದಾರದ ಉಂಡೆ, ಆ ದಾರದ ಉಂಡೆ ಸ್ವಲ್ಪ ಹಳದಿ ದಾರದ ಉಂಡೆ ತೊಗೊಳೋದು, ಇಲ್ಲ ಬಿಳಿ ದಾರದ ಉಂಡೆ ತೊಗೊಂಡು ಅದನ್ನು ಅರಿಶಿಣದ ನೀರಲ್ಲಿ ಅದ್ದಿ ಇಟ್ಕೋಬೇಕು, ಆಯಿತಾ. ಇದನ್ನು ಶುಕ್ರವಾರದ ದಿವಸ ಮಾಡಬೇಕು. ಯಾವುದಾದ್ರು ಒಂದು ಶುಕ್ರವಾರ ಅಷ್ಟೇ. ಏನು ಮಾಡಬೇಕು? ಶುಕ್ರವಾರದ ದಿವಸ ಆ ದಾರದ ಉಂಡೆ ಏನಿದೆ ಅದನ್ನು ತಗೊಂಡು ಈ ಸೇರಿಗೆ ಚೆನ್ನಾಗಿ ಅದನ್ನು ಸುತ್ತಬೇಕು. ಚೆನ್ನಾಗಿ ಸುತ್ತಬಿಟ್ಟು, ಈ ಕಳಶ ಚಂಬಿಗೆ ದಾರವನ್ನು ಸುತ್ತಾರಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ, ಅದೇ ಥರ ಸುತ್ತಬೇಕು. ಸುತ್ತಬಿಟ್ಟು ಆ ಸೇರಿಗೆ ಅರಿಶಿಣ, ಕುಂಕುಮ, ಗಂಧ, ಸಿಂಧೂರ, ವಿಭೂತಿ ಎಲ್ಲ ಹಚ್ಚಿ ಅದನ್ನು ಒಂದು ಕಡೆ ಇಟ್ಕೋಬೇಕು. ಮತ್ತು ಅರಿಶಿಣದ ಕೊಂಬು, ಆ ಅರಿಶಿಣದ ಕೊಂಬನ್ನು ತಾವು ಬಲಗೈಲಿ ಇಟ್ಕೋಬೇಕು. ಬಲಗೈಲಿ ಇಟ್ಕೊಂಡು ಐಂ ಶ್ರೀಂ ಮಹಾಲಕ್ಷ್ಮೀ ನಮಃ, ಐಂ ಶ್ರೀಂ ಮಹಾಲಕ್ಷ್ಮೀ ನಮಃ 1008 ಸರಿ ಜಪ ಮಾಡಬೇಕು. ಇದನ್ನು ಹೆಣ್ಣುಮಕ್ಳು ಮಾಡ್ಬೋದು, ಗಂಡು ಮಕ್ಕಳು ಮಾಡ್ಬೋದು, ಅಥವಾ ಯಾರಾದರೂ ತುಂಬ ಅವಶ್ಯಕತೆ ಇದೆ, ನಮಗೆ ಈ ಅನುಕೂಲ ಆಗಲೇಬೇಕು ಅಂಥೇಳಿ ಒಂದು ಸಂಕಲ್ಪ ಮಾಡ್ಕೊಂಡಿರ್ತಕ್ಕಂಥವ್ರು ಕೂಡ ಮಾಡ್ಬೋದು. ಈ ಥರ ಮಾಡ್ಕೊಂಡಿರ್ತಕ್ಕಂಥವ್ರು ಈ ಒಂದು ಮಹಾಮಂತ್ರವನ್ನು ಹೇಳಿ, ಲಕ್ಷ್ಮಿಯ ಮಂತ್ರ ಇದು, ಆಯಿತಾ. ಧನಾಕರ್ಷಣೆ ಆಗುತ್ತೆ, ಜನಾಕರ್ಷಣೆ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ, ಅಂತಹ ಅದ್ಭುತವಾಗಿರ್ತಕ್ಕಂಥ ಮಂತ್ರ. ಆ ಮಂತ್ರವನ್ನು ಹೇಳಿ ಈ ಅರಿಶಿಣದ ಕೊಂಬನ್ನು ಸೇರು ಒಳಗಡೆ ಹಾಕುವಂಥದ್ದು. ಮತ್ತು ಆ ಸೇರನ್ನು ತಗೊಂಡು ಎರಡೂ ಕೈಯಲ್ಲಿ ತಗೊಂಡು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ, ಅಕ್ಕಿಯ ಮೇಲೆ ಆ ಸೇರನ್ನು ಸ್ಥಾಪನೆ ಮಾಡಬೇಕು. ಸ್ಥಾಪನೆ ಮಾಡಿ ಅದರ ಮೇಲೆ ಒಂದು ಚಿಕ್ಕದಾಗಿರ್ತಕ್ಕಂಥ ಕೆಂಪು ಅಥವಾ ಹಸಿರು ಬ್ಲೌಸ್ ಪೀಸನ್ನು ಒದಿಸ್ಬೇಕು. ಬ್ಲೌಸ್ ಪೀಸನ್ನು ಒದಿಸಿ ಆ ಸೇರಿನ ಮುಂದೆ ಒಂದಷ್ಟು ಏನೋ ನಮ್ಗೆ ಅನುಕೂಲ ಆಗಿರ್ತಕ್ಕಂಥ ಬಾಳೆಹಣ್ಣು ಇರ್ಬೋದು, ಎಲೆ ಅಡಿಕೆ ಇರ್ಬೋದು, ಅಥವಾ ತೆಂಗಿನಕಾಯಿ ಇರ್ಬೋದು, ಏನೋ ಒಂದು ನೈವೇದ್ಯವನ್ನು ಕೊಟ್ಟು ಆ ಸೇರಿಗೆ ಅರಿಶಿಣ, ಕುಂಕುಮ, ಗಂಧ, ಪುಷ್ಪ, ಅಕ್ಷತೆಗಳಿಂದ ಪೂಜೆ ಮಾಡಿ
ಹೂವನ್ನೆಲ್ಲ ಮುಡಿಸಿ, ನಮಗೆ ಯಥಾಶಕ್ತಿ ಇವಾಗ ಗಿಡಗಳಲ್ಲಿ ಒಂದು 4 ಹೂ ಬೇಕು ಅಂತ ಸಿಗುತ್ತೆ, ಅದು ತಂದು ಪೂಜೆ ಮಾಡಿ ಆಯಿತಾ, ಯಥಾವತ್ತಾಗಿ ಅದನ್ನು ವಿಶೇಷವಾಗಿರ್ತಕ್ಕಂಥ ನೈವೇದ್ಯ ಕೊಟ್ಟು ಆರತಿ ಮಾಡಿ, ನಮಗೇನೋ ಅನುಕೂಲ ಇತ್ತು, ಒಂದು ಅಕ್ಕಪಕ್ಕದಲ್ಲಿ ಮುತ್ತೈದೆಯರು ಇರ್ತಾರೆ, ಒಂದು 4 ಜನ ಮುತ್ತೈದೆಯರು ಕರೆದು, 5 ಜನ ಮುತ್ತೈದೆಯರು ಇಲ್ಲ 3 ಜನ ಅಥವಾ 9 ಜನ ಮುತ್ತೈದೆಯರನ್ನ ಕರೆದು ಒಂದು ಅರ್ಶಿನ ಕುಂಕುಮ ಕೊಡ್ಬೋದು ಅವರಿಗೆ. ಆ ಟೈಮಲ್ಲಿ ಕೊಟ್ಟು ಸೇರಿಗೆಲ್ಲ ಆರತಿಯನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಪೂಜೆಯನ್ನು ಮಾಡಿ ಆ ಒಂದು ಸೇರನ್ನು ನಾವು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಇವತ್ತಿನ ದಿವಸ ಈ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ, ನಮಗೆ ಅನುಕೂಲ ಮಾಡಿಕೊಡು ಅಂತ ಹೇಳಿ ಆ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಮಾರನೇ ದಿವಸ ಅಂದರೆ ಇವತ್ತಿನ ದಿವಸ ನೀವು ಮಾಡಿರ್ತೀರ ಪೂಜೆ ಶುಕ್ರವಾರ ದಿವಸ, ಮಾರನೇ ದಿವಸ ಬಂದು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಆ ಸೇರಿನಲ್ಲಿರ್ತಕ್ಕಂಥ ಅರಿಶಿಣದ ಕೊಂಬು, ಆ ಅರಿಶಿಣದ ಕೊಂಬನ್ನು ಒಂದು ಹಸಿರು ಅಥವಾ ಕೆಂಪು ಬಟ್ಟೆಯೆಲ್ಲ ಹಾಕಿ ಅದನ್ನು ಚೆನ್ನಾಗಿ ದಾರದಲ್ಲಿ ಕಟ್ಟಿ ಮನೆಯ ಬಾಗಿಲಿಗೆ ಕಟ್ಟಿಬಿಡಬೇಕು. ಕಟ್ಟಿದ್ದು ಆ ಅರಿಶಿಣದ ಕೊಂಬಿನ ಆ ಒಂದು ಗಂಟು ಸುಮಾರು ಬಾಗಿಲಿಗೆ ಕಟ್ಟಬೇಕಾಗತ್ತಾ? ಮನೆ ಮುಂದೆ ಆದರೂ ಕಟ್ಬೋದು ಅಥವಾ ಮನೆ ಒಳಗಡೆ ಬೇಕಾದ್ರೂ ಕಟ್ಬೋದು. ಕಟ್ಬಿಟ್ಟು ಆ ಒಂದು ವಾಸ್ತು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್, ಮನೆ ಬಾಗಿಲಿಗೆ ಕಟ್ಟಬೇಕು. ಕಟ್ಟಿಬಿಟ್ಟು ಸುಮಾರು 1 ತಿಂಗಳ ಕಾಲ ಆ ಗಂಟು ಹಾಗೇ ಇರಬೇಕು. ಪ್ರತಿ ದಿವಸ ನೀವು ಪೂಜೆ ಮಾಡಿದಾಗ ಆ ಗಂಟಿಗೆ ಅರ್ಶಿನ ಕುಂಕುಮ ಧೂಪ ತೋರಿಸುವಂಥದ್ದು ಇವೆಲ್ಲ ಮಾಡ್ಕೋಬೋದು. ತದನಂತರ ಅದನ್ನು 1 ತಿಂಗಳ ನಂತರ ಈ ಗಂಟನ್ನು ಬಿಚ್ಚಿ ಅರ್ಶಿಣದ ಕೊಂಬೇನಿದೆಯಲ್ಲ ಅದನ್ನು ಪುಡಿ ಮಾಡಿ, ಚೆನ್ನಾಗಿ ಪುಡಿ ಮಾಡಿ, ನೈಸ್ ಪುಡಿ ಮಾಡಿ, ಆ ಒಂದು ಪುಡಿಯನ್ನು ತಾವು ಸ್ನಾನಕ್ಕೆ ಉಪಯೋಗ ಮಾಡ್ಕೊಳ್ಳುವಂಥದ್ದು, ಮತ್ತು ಆ ಒಂಚೂರು ನೀರಲ್ಲಿ ಹಾಕಿ ಮನೆಗೆ ಎಲ್ಲ ಪ್ರೋಕ್ಷಣೆ ಮಾಡುವಂಥದ್ದು, ಹೀಗೆಲ್ಲ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಇರುವಂಥ ಅಷ್ಟು ಗ್ರಹಚಾರಗಳು, ಗ್ರಹ ಪೀಡೆಗಳು ಮತ್ತು ದೃಷ್ಟಿದೋಷಗಳು ಇವೆಲ್ಲ ಹೋಗಿ ಮನೆಯಲ್ಲಿ ಒಂಥರ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಒಂದು ಒಳ್ಳೆಯ ಅನುಕೂಲ ಆಗುತ್ತೆ. ಜೀವನದಲ್ಲಿ ಒಂದು ಅಭಿವೃದ್ಧಿ ಬೇಕು ಅಂತ ಹೇಳಿದ್ರೆ ಇದು ಬಹಳ ಸರಳವಾಗಿದೆ ಈ ತಂತ್ರವನ್ನು ನೀವು ಮಾಡ್ಕೋಬೋದು. ಅಂತಹ ಅದ್ಭುತವಾಗಿರ್ತಕ್ಕಂಥ ತಂತ್ರ ಆಗಿರುತ್ತೆ. ಗುರುಗಳೇ, ಈ ಅದ್ಭುತವಾದ ತಂತ್ರನ ಮಕ್ಕಳು ಮಾಡ್ಬೋದಾ ವಿದ್ಯಾಭ್ಯಾಸಕ್ಕೆ? ಹೌದು, ಈ ಒಂದು ತಂತ್ರವನ್ನು ಖಂಡಿತವಾಗ್ಲೂ ಮಕ್ಕಳು ಮಾಡ್ಕೋಬೋದು, ಅದೇನು ಸಮಸ್ಯೆ ಏನಿಲ್ಲ. ಯಾಕಂದರೆ ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಬರೀ ಇವಾಗ ಸರಸ್ವತಿಯಿಂದಾನೇ ಕ್ರಿಯೇಟ್ ಆಗುವಂಥದ್ದಲ್ಲ, ಲಕ್ಷ್ಮಿನೂ ಬೇಕಲ್ಲ. ಇವತ್ತಿನ ದಿವಸ ನೋಡಿ ಫೀಸ್ ಎಷ್ಟಿದೆ, ಅಡ್ಮಿಷನ್ ಎಷ್ಟಿದೆ, ಅಪ್ಪ ಅಮ್ಮನಿಗೂ ಅನುಕೂಲ ಆಗಬೇಕಲ್ಲ. ಸೊ ಹಾಗಾಗಿ ಮಕ್ಕಳು ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದರೆ ಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಸಿಗುತ್ತೆ, ಮತ್ತು ಮುಂದಿನ ವಿದ್ಯಾಭ್ಯಾಸಕ್ಕೆ ಒಂದಷ್ಟು ಅನುಕೂಲಗಳಾಗುತ್ತೆ, ಮತ್ತು ದೊಡ್ಡ ದೊಡ್ಡ ವಿದ್ಯಾಭ್ಯಾಸಗಳನ್ನು ಕೂಡ ಮಾಡ್ಬೋದು. ಹಾಗಾಗಿ ಈ ಒಂದು ಸರಳ ಪರಿಹಾರ ಇದೆ ನೋಡಿ, ಇದು ಎಲ್ಲದಕ್ಕೂ ಅನುಕೂಲವಾಗುವಂಥ ಮಹಾಪರಿಹಾರ ಇದು. ನೋಡಿದ್ರಲ್ಲ ವೀಕ್ಷಕರೇ, ಹಣಕಾಸು ಮತ್ತು ಆರೋಗ್ಯ ಈ ವಿಚಾರಗಳಿಗೆ ಗುರುಗಳು ಒಂದು ಸರಳವಾದ ಅದ್ಭುತವಾದ ಒಂದು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಪರಿಹಾರಗಳನ್ನ ನೀವು ಮಾಡ್ಕೋಬೋದು. ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ನಮಸ್ಕಾರ.